ವೆಲ್ಕಮ್ ಬ್ಯಾಕ್ ಹೇಮಂತ್ ಸುಮಂತ್ ವ್ಲಾಗ್. ಎಲ್ಲರೂ ಖುಷಿಯಾಗಿ ಸಂಕ್ರಾಂತಿ ಹಬ್ಬ ಬರ್ತಿದೆ. ಸಂಕ್ರಾಂತಿನ ನೋಡಿ ಸಂಕ್ರಾಂತಿನ ಮಾಡಿ ಹಾಗೆ ಎಲ್ಲ ಒಳ್ಳೆ ಇದರಿಂದ ನಡ್ಕೊಂಡೋಗಿ ಒಳ್ಳೆಯ ರೀತಿಲಿ ಅಂತ ಹೇಳ್ತೀನಿ. ನಾನು ಸಂಡೇ ಲಾಗ್ ಇದು ಮಿನಿ ಲಾಗ್ ಆಗಿರುತ್ತೆ ಇದು. ಯಾಕಪ್ಪ ಅಂತಂದರೆ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ಏನೂ ಪ್ರಿಪ್ರೇಷನ್ ನಡೆದಿರಲಿಲ್ಲ, ಅದಕ್ಕೋಸ್ಕರ ನೈಟ್ ಟೈಮ್ ಹೋಗ್ತಾಯಿದ್ದೀನಿ. ಅಂದರೆ ಸ್ವಲ್ಪ ನನಗೂ ಹುಷಾರಿಲ್ದಿದ್ದ ಕಾರಣ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಅಲ್ಲೇ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ನಾವು ಹೆಂಗೂ ಅಲ್ಲೇ ಮಾರ್ಕೆಟಲ್ಲಿ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಹೋದ್ವಿ. ನೋಡಿ ಇಲ್ಲೇ ಸಂಕ್ರಾಂತಿ ಸ್ಪೆಷಲ್ ಎಲ್ಲ ಕಡೆ ಹಾಗೆ ಇಟ್ಟಿದ್ದಾರೆ. ಹುಡುಗರು ಪಾಪನ ಮಾತ್ರ ಕರ್ಕೊಂಡೋಗಿದ್ದೆ, ಚಿಕ್ಕವನು ಕರ್ಕೊಂಡೋಗಿರಲಿಲ್ವಲ್ಲ, ಹಂಗಾಗಿ ನಾನು ಸುಮಂತ್ 3 ಜನ ಹೋಗಿದ್ವಿ. ಸುಮಂತ್ ಅವರು ದನಿಗೆ ಏನು ಬೇಕೋ ಅದು ತೊಗೋತಾ ಇದ್ದಾರೆ. ಅಂದರೆ ಹಗ್ಗನೋ ಗಂಟೆ ಆಮೇಲೆ ಏನೋ ತೊಗೋಬೇಕಂತೆ, ಹಂಗಾಗಿ ಅವರು ಕೂಡ ತೊಗೋತಾ ಇದ್ದಾರೆ. ಹಂಗಾಗಿ ಯಾರೇ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಕೂಡ ಅಲ್ಲೇ ನಿಂತಿದ್ದೆ ಅವ್ರು ತೊಗೊಳ್ಳೋವರೆಗೂ ಹೇಗೆ ವ್ಯಾಪಾರ ಮಾಡ್ತಾರೆ ನಾನು ನೋಡಿರ್ಲಿಲ್ವಲ್ಲ ಅವ್ರನ್ನ ಒಂದ್ಸಲ. ನಾನು ಹಂಗಾಗಿ ನೋಡ್ತಾ ನಿಂತಿದ್ದೆ. ಅಂತಂದರೆ ನಾನು ಹೇಳಿದ್ನಲ್ಲ ಫಸ್ಟೇ ಓದ್ಲಾಗಲಿ 5 ವರ್ಷ ಆಗಿತ್ತು ನನ್ನ ಸಂಕ್ರಾಂತಿ ಹಬ್ಬ ಅಂತ ಇವ್ರ ಮನೇಲಿದ್ದಿ ಅಂತ. ಹಾಗಾಗಿ ನಾನು ಹುಡುಗರಿಗೆ ಈ ಸಲ ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅಲ್ಲೇ ತೊಗೊಬಂದೆ ರೆಡಿನ. ಇನ್ನು ಹೂ ತೊಗೊಳ್ಳೋಣ ಅಂತ ಹೋದೆ. ಮಾರೇನೇ 120 ಹೇಳ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ, ತೊಗೋಬೇಕು ಈಗ. ಅಂದರೆ ಹಬ್ಬ ಸೀಸನ್ಗೋಸ್ಕರ ರೇಟ್ ಜಾಸ್ತಿ. ಹಾಗೆ ಬರಬೇಕಾದ್ರೆ ನಂದು ಬಟ್ಟೆ ಇಸ್ಕೊಬರೋಣ ಅಂದ್ಬಿಟ್ಟು ಹೋಗಿದ್ದೇನೆ. ನನಗೂ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಬಟ್ಟೆ ತೊಗೋಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಸ್ಯಾರಿನೇ ಹಾಕೋಣ ಅಂತ ಅಂದ್ಕೊಂಡೆ. ಅಂದರೆ ಈ ಸಲ ಸ್ಯಾರಿನ ಊರಲ್ಲಿ ಬಿಟ್ಟು ಬಂದು ಬರೀ ಬ್ಲೌಸ್ ಮಾತ್ರ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಇಲ್ಲಿ. ಹಾಗಾಗಿ ಈ ಸಲ ಬೇರೆ ಯಾವ್ದಾರು ಹಾಕೋಣ, ಇದು ನಾನು ಬರ್ಡೇಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಈಗ ಸ್ಯಾರಿ ತೋರಿಸ್ತಾಯಿದ್ದೀನಿ ನೋಡಿ. ಸ್ಯಾರಿಗೆ ಫಸ್ಟೇ ನಾನು ತೋರಿಸಿದ್ದೆ ಓದ್ಲಾಗಲ್ಲಿ, ಅದಕ್ಕೆ ಈ ಥರ ಬ್ಲೌಸ್ ಬಂದಿದೆ. ಹಿಂದೆ ಬಟನ್ ಕೊಡಿಸಿದ್ದೀನಿ ನಾನು, ಅದು ಬಟನ್ ಕೂಡ ಅದು ಕಳ್ಕೊಬಿಟ್ಟಿತ್ತು ಸ್ವಲ್ಪ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಡಿಸೈನಲ್ಲಿ ಬಂದಿದೆ. ಈ ಥರ ದಾರ ವರ್ಕಲ್ಲಿ ಕೊಡಿಸಿದ್ದೀನಿ ನಾನು. ಅಂದರೆ ನಾನು ಅದರಿಂದ ಬಟನ್ ಕೊಡಿಸ್ಲಿಲ್ಲ, ಅದು ಮೇಲುಗಡೆ ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ದಾರನೇ ಕೊಡಿಸ್ಕೊಂಡಿದ್ದೀನಿ. ಇದು ಸಿಂಪಲ್ಲಾಗಿ ಹೊಲಿಸಿದ್ದೀನಿ ಮುಂದೆ ಈ ಥರ. ಅದು ಸ್ಯಾರಿಗೆ ಅದು ಗ್ರ್ಯಾಂಡ್ ಸ್ಯಾರಿ ತೋರಿಸಿದ್ನಲ್ಲ ಆಗಲೇ, ಅದಕ್ಕೆ ಬಂದಿರೋದು ಈ ಥರ. ಈಗ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ನೋಡಿ. ಇದು ನನ್ನ ಸಿಸ್ಟರ್ ಕೊಡಿಸಿರೋದು ಬರ್ತಡೆಗೆ ಅಂತ ಅಂದ್ಬಿಟ್ಟು ಈ ಥರ ಬಂದಿದೆ ನೋಡಿ. ಇದು ಕೆಳಗಡೆ ಡಿಸೈನ್ ಚೆನ್ನಾಗಿ ಬಂದಿದೆ. ಇದು ಸೀರೆ ಎಲ್ಲ ಬಂದಿರೋದು, ಇದು ವರ್ಕ್ ಫುಲ್ಲು ಬ್ಲೌಸ್ಗೆ. ಸೀರೆ ಸಿಂಪಲ್ ಆದ್ದರಿಂದ ವರ್ಕ್ ತುಂಬ ಗ್ರ್ಯಾಂಡಾಗಿ ಬಂದಿದೆ. ಇದಕ್ಕೆ ಈ ಥರ ಡಿಸೈನ್ ಕೊಡಿಸಿದ್ದೀನಿ ನಾನು. ಇದೆರಡನ್ನೂ ಕೂಡ ನಾನು ಅಲ್ಲಿ ರವಿ ಟೈಲರ್ ಹತ್ರನೇ ನಾನು ವರ್ಕ್ ಮಾಡಿಸಿ ಹೊಲಿಸಿರೋದು. ರವಿ ಟೈಲರ್ ಅಂದರೆ ಬೆಸಗರಳ್ಳಿ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ಒಂದ್ಸಲ ಹಾಕಿದೆ ನೋಡಿ, ಅವ್ರ ಹತ್ರ ಹಾಕಿರೋದು. ನಿಮ್ಗೆ ಯಾವುದೇ ರೀತಿ ಬೇಕು ಅಂದರೂ ಕೂಡ ಅವ್ರು ಹಾಕ್ಕೊಡ್ತಾರೆ. ಅವ್ರ ನಂಬರ್ ಕೂಡ ಬೇಕಾದ್ರೆ ನಾನು ಕೆಳಗಡೆ ಮೆನ್ಷನ್ ಮಾಡ್ತೀನಿ ನಾನು, ಅವ್ರ ಫೋನ್ ನಂಬರ್ನಾಗ ಹೋಗಿ ಮಾಡಿಸೋದಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಹಾಗೆಯೇ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಬ್ಲೌಸ್ ಇದೆ, ಅದು ನಿಮ್ಮ ಹತ್ರ ತೋರಿಸಿಲ್ಲ ನಾನು. ಅಂದರೆ ಗುರುಪ್ರವೇಶಕ್ಕೆ ಅಂತ ಸ್ಟಿಚ್ ಮಾಡಿಸಿದ್ನ ನಾನು ನಿಮ್ಗೆ ತೋರಿಸ್ತಿಲ್ಲ, ಯಾಕಂದರೆ ಅರ್ಜೆಂಟಲ್ಲಿದ್ದೆ ಅಂತ ಅಂದ್ಬಿಟ್ಟು. ಈಗ ಅದು ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಇದು ಪೂರ್ತಿ ಕೈ ಹೋಲಿಕೆ ಅಂತ ಹಾಕ್ಸಿದ್ದೀನಿ ನಾನು, ಬರೀ ದಾರದಲ್ಲೇ ವರ್ಕ್ ಮಾಡಿಸಿದ್ದೀನಿ, ಯಾವುದೇ ಸ್ಟೋನ್ ಕೂಡ ಕೊಡಿಸಿಲ್ಲ ನಾನು. ನೋಡಿ ಚೆನ್ನಾಗಿದೆಯಾ, ಸಿಂಪಲ್ಲಾಗಿ ಮಾಡಿಸಿದ್ದೀನಿ, ತುಂಬ ಗ್ರ್ಯಾಂಡಾಗೂ ಕೂಡ ಮಾಡಿಸಿಲ್ಲ ನಾನು. ಅಂದರೆ ಇದು ಯಾಕೋ ತುಂಬ ಇಷ್ಟ ಆಯಿತು, ಆನ್ಲೈನಲ್ಲಿ ನೋಡಿದೆ ಡಿಸೈನು ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಮಾಡಿಸ್ದೆ ನಾನು. ಈ ರೀತಿ ಬೇಕು ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಏನೋ ಸ್ಟಿಚ್ ಸರಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಕೊಟ್ಟಿದ್ದೆ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ಮತ್ತೆ ಈಗಿಸ್ಕೊಂಬಂದೆ. ಬೇಕಾದ್ರೆ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ನಾನು ಯಾವ ಥರ ವರ್ಕ್ ಇದೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ. ನಾನು ಹೇಳ್ದಂಗೆ ಹೋಗಿ ಅಲ್ಲಿ ರವಿ ಟೈಲರ್ನ ಮೀಟ್ ಮಾಡಿ ನಿಮ್ಗೆ ಯಾವುದೇ ರೀತಿ ವರ್ಕ್ ಬೇಕು ಅನ್ನೋ ಕೂಡ ಅವರೇ ಮಾಡಿಕೊಡ್ತಾರೆ, ಎಲ್ಲನೂ ಮಾಡಿಸ್ಕೊಳ್ಳಿ. ಹಾಗೇನೇನು ಮಕ್ಳಿಗೆ ಎಳ್ಬಿರ್ಬೇಕಿತ್ತಲ್ಲ, ಹಾಗಾಗಿ ಅದಕ್ಕೆ ಸಾಮಾನು ಏನು ಬೇಕೋ ತೊಗೊಂಡು ಎಳ್ಬಿರೋಕ್ಕೆಲ್ಲ ರೆಡಿನೇ ತೊಗೊಳ್ಳೋಣ ಅಂದ್ಬಿಟ್ಟು ಹೋದೆ ನಾನು. ಯಾಕಪ್ಪ ನಂಗೆ ಸ್ವಲ್ಪ ಅಲ್ಲಿ ಬ್ಯುಸಿ ಇದ್ನಲ್ಲ ಅಂತ ಅಂದ್ಬಿಟ್ಟು ಏನೂ ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಎಲ್ಲ ಅಲ್ಲೇ ತೊಗೊಬಂದೆ ನಾನು ರೆಡಿನೇ. ತಿನ್ನೋಕ್ಕೆ ಅಂತಂದು ಕೂಡ ತೊಗೊಂಡೆ, ತಿನ್ನೋಕ್ಕೆ ಎಂಬಿಡೋದ್ರೆ ತಿನ್ನಲಿಲ್ಲ, ಏನೂ ಮಾಡೋಕ್ಕಲ್ಲ, ಮಕ್ಳ ಜೊತೆಗೆ ಅದನ್ನ ಯೂಸ್ ಮಾಡ್ಕೊಳ್ಳೋದು. ಈ ಥರ ಎಲ್ಲ ಪ್ಯಾಕೆಟೇ ತೊಗೊಂಡೆ. ಪ್ಯಾಕೆಟ್ ಬಂದು 45 ರೂಪಾಯಿ ಬೀಳುತ್ತೆ. ಯಾರು ತೊಗೋಬೇಕು ಅಂದ್ಕೊಂಡಿದ್ದೀರೋ ತೊಗೊಳ್ಳಿ ಅಂತ ಅಂದ್ಬಿಟ್ಟೆ ನಾನು ಅಮೌಂಟ್ನೂ ಕೂಡ ಹೇಳ್ತಾಯಿದ್ದೀನಿ. ಏನಪ್ಪ ಅಮೌಂಟ್ ಹೇಳಿದ್ಲು ಅಂತ ಏನೂ ಅಂದ್ಕೊಬೇಡಿ, ಯಾಕಂದರೆ ಒಬ್ಬೊಬ್ಬರು ರೆಡಿ ತೊಗೊಳಕ್ಕೆ ಹೋಗ್ತಿರಲ್ವ, ಹಾಗಾಗಿ ಸ್ವಲ್ಪ ಮುಂಜಾಗ್ರತೆಗೆ ನೋಡ್ಬಿಟ್ಟು ತೊಗೊಳ್ಳಿ. ಒಬ್ಬೊಬ್ಬರು ಜಾಸ್ತಿ ಹೇಳ್ತಾರೆ, ಹಂಗಾಗಿ ಕವರ್ನು ಕೂಡ ತೊಗೊಂಡೆ ಅಲ್ಲೇ ಪ್ಯಾಕ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಒನ್ಸ್ ಅಗೇನ್ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ. ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿ ನಗ್ನಾಗ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.